ಅಣ್ಣ ಏನಾಯ್ತು? ಯಾಕೆ ಮಧ್ಯರಾತ್ರಿ ಬಂದು ಹಿಂಸೆ ಕೊಡ್ತೀಯ ಅಣ್ಣ? ಯಾಕೆ ಹಿಂಗ್ ನಡುಕ್ತಾ ಇದೀಯಾ? ಚಳಿ ಜ್ವರನ? ಚಳಿ ಜ್ವರ ಅಲ್ಲ, ಭಯ ಭಯ ಸಿಸ್ಟರ್. ಭಯನಾ? ಏನಕ್ಕೆ ಭಯ ಆಗಂತದ್? ಏನಾಯ್ತು ಅದು ಸಿಸ್ಟರ್, ಅದು ಅದೇನಾಯ್ತು ಅಂತ ಹೇಳೋಣ. ಯಾಕೆ ಇಷ್ಟೊಂದು ಭಯ ಪಡ್ತಾ ಇದೀಯಾ? ಕೆಟ್ಟ ಕನಸು ಸಿಸ್ಟರ್, ಕೆಟ್ಟ ಕನಸು. ಕನಸ? ಸಿಸ್ಟರ್, ಅದಂತ ಕನಸಲ್ಲ, ಭಯಂಕರ ಕನಸು, ಬೆಚ್ಚಿ ಬೀಳಿಸುವಂತ ಕನಸು ಸಿಸ್ಟರ್. ಅದೇನ್ ಕನ್ಸುಂತ ಬಿಡಿಸಿ ಹೇಳು. ನೀನು ಏನಾಗಬಾರ್ದು ಅಂದ್ಕೊಂಡಿದ್ಯೋ, ನೀನ್ ಯಾವ್ದನ್ನ ಸಿಂಹ ಸ್ವಪ್ನ ಅಂತ ಅಂದ್ಕೊಂಡಿದ್ಯೋ, ಗೌತಮ್ ಮತ್ತೆ ಭೂಮಿಕಾ ತಮ್ಮ ಮಕ್ಕಳ ಜೊತೆಗೆ ಈ ಮನೆಗೆ ವಾಪಸ್ ಬಂದ್ಬಿಟ್ರು ಸಿಸ್ಟರ್. ವಾಪಸ್ ಬಂದಂಗೆ ಕನಸ್ಬಿಟ್ಟು ಸಿಸ್ಟರ್. ಇಷ್ಟ ನನ್ನ ಭಯ ಬೀಳ್ತಾ ಇರ್ಲಿಲ್ಲ ಸಿಸ್ಟರ್. ಅವ್ರು ಬಂದವ್ರಿಗೆ ಏನ್ ಮಾಡಿದ್ರು ಗೊತ್ತಾ? ನಿನ್ನನ್ನ ಜಯದೇವನ್ನ ಒತ್ತು ಮನೆಯಿಂದ ಹೊರಗೆ ಹಾಕಿದ್ರು. ನೀವು ಬೀದಿಲಿ ನಿಂತ್ಕೊಂಡು ಅಯ್ಯ ಏನಾದ್ರೂ ಕೊಡಿ, ₹1 ಕೊಡಿ, ಯಾಕ ಏನಾದ್ರೂ ಇದ್ರೆ ಕೊಡಿ ಅಂತ ಭಿಕ್ಷೆ ಬೇಡ ತರ ಕನಸು ಬಿತ್ತು ಸಿಸ್ಟರ್. ಸಿಸ್ಟರ್, ಈಗ ಹೇಳು, ಭಯ ಆಗದೆ ಇರುತ್ತಾ? ಭಯ ಆಗದ ಹಾಗಿರ್ಲಿ. ಗೌತಮ್ ನಮ್ಮನ್ ಮಾತ್ರ ಮನೆಯಿಂದ ಆಚೆ ಹಾಕಿದ್ನಾ? ನಿನ್ನನ್ ಹಾಕಿಲ್ವಾ? ಹೊರಗೆ ಹಾಕಿದ್ರೆ ಎಲ್ರನ್ನೂ ಒಟ್ಟಿಗೆ ಸೇರಿಸಿ ಹೊರಗಾಕ್ತಾನಲ್ವಾ? ಹೌದು ಹೌದು, ಹೋಲ್ಸಲಾಗಿ ಆಗ್ತಾನೆ. ಆದ್ರೆ ಸಿಸ್ಟರ್, ಇಲ್ಲೊಂದು ಸಣ್ಣ ಟ್ವಿಸ್ಟ್ ಇದೆ. ಅಲ್ಲ, ನನಗಾದ್ರೂ ಆಯ್ಕೊಂಡು ಬೇಡ್ಕೊಂಡು ತಿನ್ನೋದು ಅಭ್ಯಾಸ ಆಗಿ ಹೋಗಿದೆ. ನೀನು ನಿನ್ನ ಮಗ ಏನ್ ಮಾಡ್ತೀರ? ಅಲ್ಲ, ಸುಖದ ಸುಪ್ಪತ್ತಿಗೆಯಲ್ಲಿ ಹೂವಿನ ತರ ತೇಲಾಡ್ತಾ ಬದುಕಿದವರಲ್ವ ನೀವು. ನೀವೇನ್ ಮಾಡ್ತೀರಿ ಅಂತ ಭಯ ಆಯ್ತು. ನಿನ್ನ ಅಣ್ಣ ನನ್ನ ಲಕ್ಷ್ಮೀಕಾಂತ್ ಅಲ್ವಾ? ನನ್ನ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನಿನ್ನ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀನಿ ಸಿಸ್ಟರ್. ಈಗಂತೂ ನನಗೆ ಕುಂತ್ರು ನಿಂತರು ನಿಮ್ದೇ ಯೋಚನೆ ಆಗ್ಬಿಟ್ಟಿದೆ ಸಿಸ್ಟರ್. ನಿಮ್ಮನ್ನು ಹೆಂಗೆ ಗುಂಡಿಗೆ ತಳ್ಳೋದು ಅಂತ ಅದಕ್ಕೆ ಹೆದರಿಕೆ ಆಗ್ಬಿಟ್ಟು ಓಡೋಡಿ ಬಂದೆ ಸಿಸ್ಟರ್. ವಿಷಯ ಹೆಂಗಿದೆ ಅಂತ ಹೇಳೋದಕ್ಕೆ. ಈ ಕನಸು ಯಾವಾಗ ನಿಜ ಆಗುತ್ತೆ ಅಂತ ಗೊತ್ತಿಲ್ಲ ಸಿಸ್ಟರ್. ಹುಷಾರಾಗಿರು, ಹುಷಾರಾಗಿರು. ಸಾಕು ನಿಲ್ಸಣ. ಅವನು ಎಲ್ಲಿದಾನೋ ಅವಳು ಎಲ್ಲಿದ್ದಾಳೋ. ಜೈ, ಯಾಕೆ ಒಂಥರ ಇದ್ದೀರಾ? ನಿಮ್ಮನ್ನ ನೋಡಿದ್ರೆ ಯಾರಿಗೋಸ್ಕರ ನಾವು ವೆಯ್ಟ್ ಮಾಡ್ತಿರೋ ಆಗಿದೆ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಮ್ಮಣ್ಣ ಗೌತಮ್ ದಿವಾನ್ ಮನೆಗೆ ಬರ್ತಾ ಇದ್ದಾನೆ. ಏನೋ ಅವ್ರು ಇಲ್ಲಿಗೆ ಬರ್ತಾ ಇದ್ದಾರಾ? ಯಾಕೆ? ಏನ್ ವಿಷಯ? ಬರ್ತಾನಲ್ಲ, ಗೊತ್ತಾಗುತ್ತೆ. ಹಲೋ ಮೇಡಮ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಮೇಡಮ್? ಟಿಫನ್ ಆಯ್ತಾ ಮೇಡಮ್? ದಯವಿಟ್ಟು ಈ ಮೇಡಮ್ 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 ಅಂತ ಕರೆಯೋದು ನಿಲ್ಸು. ಒಳ್ಳೆ ಹಳೆ ಮುದುಕಿ ತರ ಫೀಲ್ ಆಗತ್ತೆ. ಕೇಳೋದಕ್ಕೆ ಬಾರ ಅನ್ಸುತ್ತೆ ಕಣೋ. ಸಾಕು ಮರ್ಯಾದೆ ಕೊಟ್ಟಿದ್ದು. ಮತ್ತೇನಂತ ಕರೀಲಿ ಮೇಡಮ್? ಮಲ್ಲಿ, ಇಷ್ಟ ಚೆನ್ನಾಗಿರೋ ಹೆಸರಿದೆ, ಅದನ್ನೇ ಕರಿ. ಮಲ್ಲಿ ಮಲ್ಲಿ ಮಲ್ಲಿ. ಹೇ ಬೇಡ ಬೇಡ, ಇದ್ಯಾಕೋ ಸರಿ ಬರ್ತಾ ಇಲ್ಲ. ನಾವು ನಮ್ಮ ಮೇಡಮ್ನ ಸುಂದ್ರಿ ಅಂತಾನೆ ಕರಿಬೇಕು ಅಂತ ಆಸೆ, ಬಟ್ ಆಗಲ್ವೇ. ಸೊ ಸುಂದ್ರಿನ ತುಂಡು ಮಾಡಿ ಲಾಸ್ಟ್ ಅಲ್ಲಿರೋ ರೀನಷ್ಟೇ ಉಳಿಸ್ಕೊಂಡು ರೀ ಅಂತ ಕರಿತೀನಿ, ಶಾರ್ಟ್ ಅಂಡ್ ಸ್ವೀಟ್ ಆಗಿ. ಅದೇ ಬೆಸ್ಟು. ಹಲೋ, ಏನು ಅಷ್ಟು ಡೀಪ್ ಥಾಟಲ್ಲಿ ಮುಳುಗಿದ್ಯಾ? ಅದು ನಿಮ್ಗೆ ಏನಂತ ಕರೀಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ನಾನು ನಿಮ್ನ ರೀ ಅಂತ ಕರೀಲ. ಈ ಕಡೆ ರೆಸ್ಪೆಕ್ಟ್ ಕೊಟ್ಟಂಗೂ ಇರುತ್ತೆ, ನನಗೆ ಕರೆಯೋದಕ್ಕೂ ಈಸಿ ಆಗುತ್ತೆ, ನಿಮ್ಗೆ ಹೆವಿ ಅಂತಾನೂ ಅನ್ಸೋದಿಲ್ಲ. ನಿಮ್ಗೆ ಓಕೆ ಅಲ್ವಾ ಮೇಡಮ್? ಓಕೆನೆ, ಆದ್ರೆ ರೀನೇ ಯಾಕೆ? ಯಾಕೆ ಅಂದ್ರೆ
ಸುಮ್ನೆ ಹಾಗೆ ಒಂಥರ ಚೆನ್ನಾಗಿದೆ ಅಂತ ಅನಿಸ್ತು, ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತು. ಸೊ ಓ ಹಾಗೆ. ಆದ್ರೆ ಮಲ್ಲಿ ಅನ್ನೋದು ಚೆನ್ನಾಗೇ ಇತ್ತಲ್ವಾ? ಹಾ ಚೆನ್ನಾಗೇ ಇತ್ತು, ಬಟ್ ಟ್ರೆಂಡಿ ಆಗಿರ್ಲಿಲ್ವಲ್ಲ, ಅದಕ್ಕೆ ನಾನು ನಿಮ್ನ ರೀ ಅಂತಾನೆ ಕರಿತೀನಿ. ಸರಿನಪ್ಪ, ಏನಾದ್ರೂ ಕರ್ಕೊ. ಆದ್ರೆ ಆ ಮೇಡಮ್ 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 ಅಂತಿದ್ಯಲ್ಲ, ಅದು ಸಖತ್ ಇರಿಟೇಟ್ ಆಗೋದು. ಆ ಪದ ಕೇಳಿದ್ರೆ ಸಾಕು ಬ್ಯಾನ್ ಮಾಡ್ಬೇಕು ಅಂತ ಅನ್ಸೋದು, ಅಷ್ಟು ಇರಿಟೇಟ್ ಆಗೋದು. ಅಯ್ಯೋ ಅದಕ್ಕೆ ಯಾಕೆ ಇವಾಗ ಅಷ್ಟೊಂದು ಇರಿಟೇಟ್ ಆಗ್ತಿದ್ದೀರಾ? ಇನ್ಮೇಲಿಂದ ರೀ ಅಂತಾನೆ ಕರಿತೀನಿ ಬಿಡಿ. ಹಾಗಾಗ ಅಪ್ಪಿ ತಪ್ಪಿ ಮೇಡಮ್ ಅಂತ ಬಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅಭ್ಯಾಸ ಬಲ. ಅಂದಂಗೆ ನನ್ನ ನೀವೇನಂತ ಕರಿತೀರಾ? ಏನಂತ ಕರಿಬೇಕು? ಏನಾದ್ರೂ ಕರೀರಿ, ಒಟ್ನಲ್ಲಿ ಕರೀರಿ, ಕರಿದೆ ಮಾತ್ರ ಇರಬೇಡಿ. ಅಂದ್ರೆ ಅವಾಗವಾಗ ಮಾತಾಡಿಸ್ತೀರಿ, ಟಚ್ ಅಲ್ಲಿ ಇರಿ ಅಂತ ಅಂದೆ. ನೀವು ನನ್ನನ್ನ ನಿಕ್ ನೇಮ್ ಇಟ್ಟೇ ಕರೀರಿ, ನನ್ಗೇನ್ ಅಬ್ಜೆಕ್ಷನ್ ಇಲ್ಲ. ಈ ನಿಕ್ ನೇಮ್ ಎಲ್ಲ ಬೇಡ, ತುಂಬಾ ಸರ್ಕಸ್ ಆಗೋಯ್ತು. ನನ್ನ ಸುನೀಲಾ ಅಂತಾನೆ ಕರಿತೀನಿ. ಏನೇನು ಸುನೀಲಾನ? ಬೇಡ ಬೇಡ, ನಾನ್ ನೀವ್ ಹೇಳ್ದಂಗೆ ಕೇಳಿದೀನಿ, ನೀವು ನಾನು ಹೇಳ್ದಂಗೆ ಕೇಳ್ಬೇಕಷ್ಟೇ. ನೀವು ನನ್ನ ನಿಕ್ ನೇಮ್ ಇಟ್ಟೇ ಕರೀರಿ, ನನ್ಗಾಗ್ಲೇ ಖುಷಿ ಆಗೋದು. ಆಯ್ತು ಬಿಡಪ್ಪ, ನಿನ್ ಖುಷಿಗ್ ನಾನ್ ಯಾಕೆ ಕಲ್ಲಾಕೋದು? ಏನಂತ ಕರೆಯೋದು? ಹಾ, ಚಿಂಟು ಚಿಂಟು ಅಂತ ಕರಿತೀನಿ. ಚಿಲ್ಟು ಅಂತ ಕರೆಯೋಣ ಅಂತ ಅನ್ಕೊಂಡೆ, ಅಂದ್ರೆ ನೀ ಚೈಲ್ಡ್ ತರ ಆಡ್ತಾ ಇರ್ತೀಯಲ್ಲ, ಬಟ್ ಆದ್ರೆ ಅದು ಚೀಪ್ ಅಂತ ಅನ್ಸ್ಬಿಡತ್ತೆ, ಅದಕ್ಕೆ ಚಿಂಟು ಅಂತ ಕರಿತೀನಿ. ಓಕೆನಾ? ನೀವೇನಂತ ಕರೆದ್ರು ಓಕೆ.